ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ನಾವು ತರಕಾರಿ ಬಳಸ್ಕೊಂಡು ಪಲಾವ್ ಮಾಡೋಣಂತ ಬರ್ರಿ. ಒಂದು ಬೌಲೊಳಗೆ ಅಕ್ಕಿ ತೊಗೊಂಡೇನಿ. ಅಕ್ಕಿ ತೊಗೊಂಡ್ಬಿಟ್ಟು ಒಂದು ಬೊಗಣೆಗೆ ಹಾಕಿ ಒಂದು 15 ನಿಮಿಷ ನೆನೆ ಇಡಬೇಕು. ಅದನ್ನು ನೀರಾಗಿ ಸ್ವಚ್ಛಗೆ ತೊಳ್ಕೊಂಡು ನೆನೆ ಇಡ್ತೇನಂತ. ಆಮೇಲೆ ನೋಡಿರಿ, ತರಕಾರಿ ತೊಗೊಂಡೇನಿ. ಬೀಟ್ರೂಟ, ಗಜ್ಜರಿ, ಮೆಣಸಿನ್ಕಾಯಿ, ಬಟಾಟಿ, ಟೊಮೆಟೊ, 1-4 ಗೋಡಂಬಿ, ಉಳ್ಳಾಗಡ್ಡಿ, ಆಮೇಲೆ 1-4 ಉಳ್ಳಾಗಡ್ಡಿ, ಇದನ್ನು ವಟಾಣಿ ಕಾಳು ತೊಗೊಂಡೇನಿ, ಬೆಳ್ಳುಳ್ಳಿ ತೊಗೊಂಡೇನಿ. ನೋಡತ್ತಿರ್ಬೋದು ನೀವು. ಇಷ್ಟು ಐಟಮ್ ತೊಗೊಂಡೇನಿ ರೀ ಫ್ರೆಂಡ್ಸ್. ಬರ್ರಿ ಏನು ಮಾಡೋಣ ಅಂತ ತೋರಿಸೇನೆ. ಒಂದು ಕರುಬಾಳಿಗೆ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕತ್ತೀನಿ. ಎಣ್ಣೆ ಹಾಕಿ ಅದು ಕಾಮನ್ ಗೊತ್ತೈತಲ್ಲ, ಜೀರಿಗೆ, 1-2 ಏಲಕ್ಕಿ, 1-2 ಲವಂಗ ಹಾಕ್ತಾನಂತ. ಈಗ ಜೀರಿಗೆ ಹಾಕತ್ತೆ ನೋಡ್ರಿ. ಸ್ವಲ್ಪ ಕಾಯಬೇಕದ. ಆಮೇಲೆ 2 ಏಲಕ್ಕಿ, 2 ಲವಂಗ ಹಾಕೀನಿ. ಕಾಯತೈತೆ ರೀ ಫ್ರೆಂಡ್ಸ್, ಜೋರಟ್ನಿ. ಈಗ ಅದಕ್ಕೆ ಫಸ್ಟ್ ಉಳ್ಳಾಗಡ್ಡಿ ಹಾಕತ್ತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಅದು ಮಾಡೋದು ಬರ್ರಿ ಫ್ರೆಂಡ್ಸ್, ಪ್ಲೀಸ್. ಆಮೇಲೆ ಬೆಳ್ಳುಳ್ಳಿ ಹಾಕ್ತೇನಂತ. ಬೆಳ್ಳುಳ್ಳಿ ಹಾಕೀನಿ. ಮೆಣಸಿನ್ಕಾಯಿ ಹಾಕತ್ತೀನಿ. ಎಲ್ಲ ಹಾಕಿ ಮಸ್ತ್ ಕಟ್ಟಾಡ್ಸೋಣಂತದನ್ನು ಎಲ್ಲ ಮಿಕ್ಸ್ ಮಾಡಿ. ಉಳ್ಳಾಗಡ್ಡಿ ಎಲ್ಲ ಒಂದೊಂದು ಬಿಡಿ ಬಿಡಿ ಆಗಬೇಕು, ಅಂದ್ರೆ ಬಾಯಾಗ ರುಚಿ ಹತ್ತೈತಿ. ನೋಡ್ರಿ ಹಂಗೆ ಕಟ್ಟಾಡ್ಸತ್ತೇನೆ. ಪ್ಲೀಸ್ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ, ಯಾವ ರೆಸಿಪಿ ಬೇಕಂತ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಎಲ್ಲರೂ. ನಿಮ್ಗೆ ಯಾವ ಐಟಮ್ ಬೇಕಂತೇಳಿ ಕಮೆಂಟ್ ಮಾಡ್ರಿ, ಅದೇ ಥರ ಅಡುಗೆ ಮಾಡಿ ಹಾಕ್ತಾನಂತ. ಇನ್ನು ಸ್ವಲ್ಪ ಇದಕ್ಕೆ ಬೀಟ್ರೂಟ್ ಹಾಕ್ತಾನಂತ. ಎಣ್ಣೆಯಾಗನ ಸ್ವಲ್ಪ ಫ್ರೈ ಆಗ್ಬೇಕದ ಬೀಟ್ರೂಟ. ಆಮೇಲೆ ಗಜ್ಜರಿ ಹಾಕೀನಿ. ಯಾವುದೇ ಪೌಡ್ರ್ ಇಲ್ದ ಮಸ್ತ್ ಕಲರ್ ಬರ್ತೈತಿದ. ಯಾವ ಕಲರನ್ನು ಯೂಸ್ ಮಾಡಲಿಲ್ಲ ಅಂದ್ರೂ ರೈಸ್ ಯಾವ ಕಲರ್ ಆಗ್ತದೆ ನೋಡೋಣ. ಇದೊಂದು ಸ್ವಲ್ಪ ಎಣ್ಣೆಯಾಗ ಫ್ರೈ ಆಗ್ಬೇಕದ ಬೀಟ್ರೂಟ, ಗಜ್ಜರಿ, ಬಟಾಟಿ, ಅಂದ್ರೆ ಸ್ವಲ್ಪ ಶಿವಿ ಹತ್ತೈತಿ. ಮಸ್ತ್ ಆಗ್ತದೆ. ಒಂದ್ಸಲ ಯಾವಾಗಾರ ಮಾಡ್ಕೊಂಡು ತಿನ್ನಿರಿ ಮನ್ಯಾಗ. ಸ್ವಲ್ಪ ಹೋಟೆಲ್ ಟೈಪ್ ಆಗ್ತೈತಿ, ತಿನ್ನಕ್ಕೂ ಬಾಯಾಗ ರುಚಿ ಅನ್ನಿಸ್ತೈತಿ. ಆಮೇಲೆ 1-4 ಗೋಡಂಬಿ ತೊಗೊಂಡಿಲ್ಲ, ಗೋಡಂಬಿ ಹಾಕತ್ತೀನಿ ಮುರಿದ. ಇನ್ನೊಂದು 2 ಕಾಳು ವಟಾಣಿ ಹಾಕೋಣಂತ. ಒಂದು ತೊಗೊಂಡಿಲ್ಲ, ವಟಾಣಿ ಕಾಳು ಹಾಕಿ ಕಲಸಾಡ್ತೀನಿ. ಟೊಮೆಟೊ ಇವ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಅದನ್ನು. ಯಾಕಂದರೆ ಎಲ್ಲ ಚಂದ ನಮ್ಗೆ ಕರಿಬೇಕಲ್ಲ. ಅದು ಯಾಕಂದ್ರೆ ಸ್ವಲ್ಪ ಅರಿಶಿನ ನೋಡತ್ತಿರ್ಬೋದು ನೀವು. ಆಮೇಲೆ ಸ್ವಲ್ಪ ಇದನ್ನು ಹಾಕ್ತೀನಿ, ಖಾರ ಹಾಕ್ತೇನಂತ. ಯಾಕಂದರೆ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಅದು ಖಾರ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಕೆಂಪು ಖಾರ ಹಾಕೀನಿ. ಬಾಯಾಗ ರುಚಿ ಖಾರ ಹತ್ತೈತಿ. ಈ ಪಲಾವ್ ಮೊಸರು ಬಜ್ಜಿ ಜೊತೆ, ಚಟ್ನಿ ಜೊತೆದು ತಿನ್ನಕ್ಕೆ ಭಾರಿ ಅಂದ್ರೆ ಭಾರಿ ಹತ್ತೈತಿ ರೀ. ಸ್ವಲ್ಪ ಇದಕ್ಕೆ ಅಡುಗೆ ಸಕ್ಕರೆ ಹಾಕಿನಂದ್ರೆ ಟೊಮೆಟೊ ಭಾರಿ ಇದಾಗ್ತೈತಿ, ಬೇಯ್ತೈತಿ. ನೋಡತ್ತಿರ್ಬೋದು ನೀವು. ನೀರು ಹಾಕತ್ತೀನಿ ಸ್ವಲ್ಪ, ಅದೊಂದು ಇಟ್ಟು ಕುದಿಲ್ಲ ಅಂತೇಳಿ. ಯಾವ ಥರ ಆಗತ್ತದ ನೋಡತ್ತಿರ್ಬೋದು ಫ್ರೆಂಡ್ಸ್. ಸ್ವಲ್ಪ ಕುದಿಯತೈತಿ. ಅಕ್ಕಿ ಒಂದು 15 ನಿಮಿಷ ನೆನೆ ಇಟ್ಟನ ಮಾಡ್ಬೇಕ್ರಿ, ಅಂದ್ರೆ ಭಾರಿ ಆಗ್ತೈತಿ. ಉದುರು ಆಗ್ತೈತಿ ರೈಸ್. ಭಾರಿ ಟೇಸ್ಟ್ ಕೊಡ್ತೈತಿ ಬಾಯಾಗ. ಒಂದು 15 ನಿಮಿಷ ಆದಮೇಲೆ ನೋಡ್ರಿ ಹಂಗೆ ಕಾಣಿಸ್ತೈತಿ. ಮಸ್ತ್ ಕೆಂಪು ಕಲರ್, ಮಸ್ತ್ ಏನು ಕಲರ್ ಹಾಕಿಲ್ಲ ಏನಿಲ್ಲ, ಎಟ್ ಮಸ್ತ್ ಕಾಣತೈತಿ. ಅಕ್ಕಿ ಹಾಕತ್ತೀನಿ, ನೆನೆಸಿಟ್ಟಿದ ಅಕ್ಕಿ. ಬೀಟ್ರೂಟಿಂದ ರಕ್ತ ಇನ್ಕ್ರೀಸ್ ಆಗ್ತೈತಿ, ತಿನ್ಬೇಕು ಬೀಟ್ರೂಟ್. ಪಲ್ಯದು ತಿನ್ನೋದಂದ್ರೆ ಈ ಥರ ಪಲಾವ್ ಒಳಗೆ ಹಾಕ್ಕೊಂಡು ತಿನ್ಬೇಕು. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತೈತಿ. ಅವನ್ನೆಲ್ಲ ಹಾಕಿ ನೆನೆಸಿಟ್ಟಿಲ್ಲ, ಅವನ್ನೆಲ್ಲ ಹಾಕೊಳತ್ತೇನೆ ನೋಡ್ರಿ.
ಹಾಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಏನೂ ಕಲರ್ ಹಾಕ್ತಿದ್ರೆ ಸ್ವಲ್ಪ ರೆಡ್ ಕಲರ್ ಕಾಣಿಸೋದೈತೆ ನಿಮಗೆ. ನೀರು ಹಾಕ್ಕೊಳತ್ತೀನಿ. ನೀರು ಹಾಕೊಂಡು ಕುದಿಯಾಕೆ ಇಡ್ತೀನಿ ಅದನ್ನು. ನೀವು ಅಲ್ಲ ಜಜ್ಜಿ ಹಾಕೋತಿದ್ದೀನಂದ್ರೆ ಅಲ್ಲ ಜಜ್ಜಿ ಹಾಕೋಬೋದು, ಸಣ್ಣಗೆ ಜಜ್ಜಿ ಹಾಕೋರಿ. ಮತ್ತು ಹಿಂಗೆ ಕುದಿಯೈತಿ, ಆಮೇಲೆ ಮಸಾಲೆ ಪೌಡ್ರ್ ಹಾಕ್ತೀನಿ ಅದಕ್ಕೆ. ಭಾರಿ ಐತ್ರಿ, ಭಾರಿ ಸ್ಮೆಲ್ ಬರೋದೈತಿ ಈ ಮಸಾಲೆ. ಅದನ್ನು ಹಿಂಗೆ ಕುದಿಯಾಕೆ ಇಡೋಣ, ಅದು ಮುಚ್ಚಿ ಕಸ ನೋಡೋಣ ಕುದ್ದಾದ್ಮೇಲೆ ಹೆಂಗೆ ಬರ್ತದಂತೆ. ಕೊತ್ತಂಬರಿ ನೋಡೋಣ ಬರ್ರಿ ಹೆಂಗಾಗೈತೆ ರೈಸ್ ಅಂತೆ. ನೋಡತ್ತಿರ್ಬೋದು ಎಷ್ಟು ಮಸ್ತ್ ಕಾಣತೈತಿ. ನೀವು ಕಲ್ಲಿದ್ದಾಗ ಮಾಡ್ಕೊಂಡು ತಿನ್ನಿರಿ, ಭಾರಿ ಅಂದ್ರೆ ಭಾರಿ ಕುದ್ದೈತಿ ಅನ್ನ, ಭಾರಿ ಟೇಸ್ಟ್ ಆಕತಿ. ಪೂರ್ತಿ ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇದ್ರ ಜೊತೆ ಮೊಸರು ಬಜ್ಜಿ, ಉಳ್ಳಾಗಡ್ಡಿ, ಲಿಂಬೆಹಣ್ಣು ಭಾರಿ ಟೇಸ್ಟ್ ಇರ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.